ಉತ್ತರ ಕರ್ನಾಟಕದ ಪ್ರಸಿದ್ಧ ಶ್ರೀ ಕ್ಷೇತ್ರ ಗರಗದ ಮಡಿವಾಳೇಶ್ವರ ಜಾಗದಲ್ಲಿ ಇಂಥದ್ದೊಂದು ಘಟನೆ ನಡೆಯಬಾರದಿತ್ತು ವೀಕ್ಷಕರೇ, ಆದರೆ ನಡೆಯುತ್ತಿದೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ನಮ್ಮ ರಕ್ತ ಬೇಕಾದರೂ ನಾವು ಕೊಡುತ್ತೇವೆ, ಆದರೆ ಆ 19 ಗುಂಟೆ ಜಾಗೆಯನ್ನು ಬಿಟ್ಟು ಕೊಡುವುದಿಲ್ಲ. ಗ್ರಾಮ ಪಂಚಾಯಿತಿಯವರು ನಮ್ಮ ಸಮಾಜಕ್ಕೆ ಏನೂ ಮಾಡಿಲ್ಲ ಇಲ್ಲಿಯವರೆಗೆ. ನಮಗೆ ಬಹಳ ನೋವಾಗಿದೆ. ಆದರೆ ಆ 19 ಗುಂಟೆ ಜಾಗೆಯ ಮೇಲೆ ಈಗ ಕೆಂಗಣ್ಣು ಬಿಟ್ಟಿರುವುದು ಯಾವ ನ್ಯಾಯ ಸ್ವಾಮಿ ಎಂದು ನಮ್ಮ ಮಾಧ್ಯಮಗಳ ಮುಖಾಂತರ ಸುವರ್ಣೆಯವರಿಗೆ ಕೇಳುತ್ತಿದ್ದಾರೆ. ಇಲ್ಲಿಯ ಬೋವಿ ವಡ್ಡರ್ ಸಮಾಜದ ಹಲವಾರು ಮುಖಂಡರು, ಯುವಕರು, ಸದಸ್ಯರು. ನೋಡಿ, ನಡೆದಿದ್ದು ಇಷ್ಟೇ ಘಟನೆ. ತಲತಲಾಂತರಗಳಿಂದ ಬೋವಿ ವಡ್ಡರ್ ಸಮುದಾಯದವರು ಶ್ರೀ ಕ್ಷೇತ್ರ ಗರಗದಲ್ಲಿ 19 ಗುಂಟೆ ಜಾಗದಲ್ಲಿ ಕಲ್ಲು ಕಟಿಯುತ್ತಾ, ಮೀನುಗಳನ್ನು ಹಿಡಿಯುತ್ತಾ, ಮೀನುಗಳನ್ನು ಒಣಗಿಸುತ್ತಾ, ಕಾಯಕ ಮಾಡುತ್ತಾ ಆ ಜಾಗದಲ್ಲಿ ತಮ್ಮ ಜೀವನೋಪಾಯವನ್ನು ಮಾಡುತ್ತಾ ಬಂದಿದ್ದಾರೆ. 6 ದಶಕಗಳು ಕಳೆದರೂ ಆ ಜಾಗೆಯನ್ನು ಕೇಳುವವರಿದ್ದಿದ್ದಿಲ್ಲ, ಹೇಳುವರಿದ್ದಿದ್ದಿಲ್ಲ. ನಾವು ಬೋವಿ ವಡ್ಡರ್ ಸಮಾಜದವರು ಇಂದು ತಮ್ಮ ಮಕ್ಕಳಂತೆ ಲಾಲನೆ ಪಾಲನೆ ಮಾಡುತ್ತಾ ಬಂದಿದ್ದೇವೆ. ಆ ಜಾಗಕ್ಕೆ ನಮ್ಮ ಬಾಲ್ಯವನ್ನು ಕಳೆದಿದ್ದೇವೆ. ಆ ಜಾಗದಲ್ಲಿ ಹಲವಾರು ನೆನಪುಗಳಿವೆ. ನಾವು ಆ ಜಾಗೆಯಲ್ಲಿ ಕಲ್ಯಾಣ ಮಂಟಪ, ಶ್ರೀ ಸಿದ್ದರಾಮೇಶ್ವರ ಮಂದಿರ ಹಾಗೂ ಇನ್ನಿತರ ನಮ್ಮ ಸಮಾಜಕ್ಕೆ ಬೇಕಾದ ಅನುಕೂಲವನ್ನು ಮಾಡಿಕೊಳ್ಳುತ್ತೇವೆ ಎಂದು ಬೋವಿ ವಡ್ಡರ್ ಸಮಾಜದವರು ಹೇಳುತ್ತಾರೆ. ಆದರೆ ಇಂದು ಏಕಾಏಕಿ ಆ ಜಾಗೆಗೆ ಆರ್ಥಿಕ ಬಲ ಮತ್ತು ಕಿಮ್ಮತ್ತು ಬಂದಿರುವುದರಿಂದ ಹಲವಾರು ಗ್ರಾಮ ಪಂಚಾಯಿತಿಯ ಭೂಮಾಫಿಯಾ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ನಾವು ರಕ್ತ ಕೊಡುತ್ತೇವೆ, ನಾವು ಹೋರಾಟ ಮಾಡುತ್ತೇವೆ, ನಾವು ದಂಗೆ ಏಳುತ್ತೇವೆ, ಏನು ಬೇಕಾದರೂ ಮಾಡುತ್ತೇವೆ, ಆ ಜಾಗೆ ನಮ್ಮದು, ನಮ್ಮ ಸಮಾಜಕ್ಕೆ ಬೇಕು ಎಂದು ಬೋವಿ ವಡ್ಡರ್ ಸಮುದಾಯದ ಹಲವಾರು ಮುಖಂಡರು, ಸದಸ್ಯರು, ಯುವಕರು ಹಠವನ್ನು ಹಿಡಿದಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿಯ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮಾತ್ರ ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ಕೆಲವರ ಮಾತಿಗೆ ಮರುಳಾಗಿ ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡಿದ್ದಾರೆಂದು ಆರೋಪಿಸಿ ಗರಗದ ಬೋವಿ ವಡ್ಡರ್ ಸಮಾಜದ ಹಲವಾರು ಮುಖಂಡರು ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಬನ್ನಿ ವೀಕ್ಷಕರೇ, ಏನಾಗ್ತಾ ಇದೆ ಗರಗದ ಪಂಚಾಯಿತಿ ಕಚೇರಿಯಲ್ಲಿ ಬೋವಿ ವಡ್ಡರ್ ಸಮುದಾಯ ವರ್ಸಸ್ ಸುವರ್ಣೀಯರು ಮತ್ತು ಭೂಮಾಫಿಯಾ ಕೆಲ ಸದಸ್ಯರ ನಡುವೆ ನಡೆದಿದೆ ಈ ವಾಕ್ ಸಮರ. ನೋಡೋಣ ಬನ್ನಿ, ಕೇಳೋಣ. ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದೆ ಉದಯ ನ್ಯೂಸ್. ಸದಾ ಲಿಂಕ್ನಲ್ಲಿರಿ, ಸಬ್ಸ್ಕ್ರೈಬರ್ ಆಗಿ ನಮ್ಮನ್ನು ಬೆಳೆಸಿ, ತಾವು ಬೆಳೆಸಿ. ನಾವು ವಸ್ತುನಿಷ್ಠ ಸತ್ಯ ವರದಿಗಾಗಿ ಉದಯ ನ್ಯೂಸ್ ನೋಡ್ತಾ ಇರಿ. ಮೊದ್ಲಿನ ಪರಿಸ್ಥಿತಿ ಹೇಳ್ರಿ, ನಿಮಗ ನಾವೇನ್ ಹೇಳಿದ್ವಿ, ಇದು ಬೇರೆ ಸಮಾಜಕ್ಕೆ ಅಣ್ಣರ ಕೊಡಕ್ ಬರೋದಿಲ್ಲ, ಇಲ್ಲಿ ಜಗಳ ಹಾಕವ, ನಮ್ ಸಮುದಾಯ ಭವನ ಇಲ್ಲ, ನಮ್ ಗರ್ಭದಾಗ ಗುಡಿ ಇಲ್ಲ, ಇದೇನಿಲ್ರಿ, ನಮ್ದೇನು ಮನಿ ತರಂಗಿಲ್ಲ, ನೀವು ಮನಿ ತರಂಗಿಲ್ಲ, ಇದಕ್ಕೆ ಫಂಡ್ ಬಿಡುಗಡೆ ಮಾಡ್ತೀನಿ, ಎಂಟ್ರಿ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ಹೋಗಿದ್ವಿ ನಾವು. ಹಿರಿಯರ್ ಬಂದು ನೀವೇನಿದ್ರಿ 2 ಗುಂಟೆ ಅಷ್ಟು ಮಾಡಿಸ್ತೇನ್ರಿ, ಉಳ್ಕಿದ ಆಗ್ಬರ್ತಲ್ಲ, ಅದು ನೀವು ಬೇರೆ ಕೇಳ್ಕೊಬೇಕ್ರಿ, ಮೀಟಿಂಗ್ದಾಗ ಏನಾಕೈತಿ ಗೊತ್ತಿಲ್ಲ ಅಂತ ಹೇಳಿದ್ರಿ. ಅದಕ್ಕೆ ನಾ ಬಂದು ಮಾತಾಡ್ತೇನ್ರಿ ಅಂತ ನಿಮ್ಗೆ ಸೀರಿಯಸ್ ಆಗಿ ಇಟ್ಟುಬಿಟ್ಟೆ ನಾನು. ಮತ್ತೆ ಸಾಹೇಬ್ರಿಗೆ ಹೋಗಿ ಹೇಳಿದ್ವಿ ನಾನು. ಮತ್ತೆ ನಿನ್ನೆ ದನ್ಯಾರಿಗೆ ಹೇಳಿ ಬಂದೀನಿ, ನಿನ್ನೆ ಅವ್ರು PA ಹಾಕಿ ನೋಡ್ರಿ, ನಿನ್ನ ಅವ್ರು ಬೇಗ ಕೇಳ್ಸರ್. ಯಾಕಂದ್ರ ನಮ್ಗ್ ನೋಡ್ರಿ ನ್ಯಾಯ ಬೇಡ, ನಮ್ ಸಮಾಜಕ್ಕೆ ಎಲ್ಲೇ ಗುಡಿ ಇಲ್ಲ. ಅಲ್ರಿ ಸಮಾಜದಾಗ ಈ ಊರ್ದಾಗ ಬೋವಿ ಸಮಾಜಕ್ಕೆ ಏನೈತ್ರಿ ಹೇಳ್ರಿ, ಹೇಳ್ರಿ ಏನ್ ಕೊಟ್ರಿ, ಪಂಚಾಯತ್ ಅವ್ರು ಏನ್ ಕೊಟ್ರಿ, ಯಾವ ಅನುದಾನದೊಳಗೆ ಏನ್ ಮಾಡ್ರಿ ಹೇಳ್ರಿಲ್ಲ ನೀವು. ಎಲ್ಲ ಗಟ್ರ ಕಟ್ಸಿದ್ರಿ, 2 ಗಟ್ರ ಕಟ್ಸಿದ್ರಿ. ಅಲ್ಲ ಅಲ್ಲ ಗಟ್ರ ಕಟ್ಸಿರ್ಬೋದು ನೀವು. ಸಮಾಜಕ್ಕೆ ಈ ಸಮಾಜಕ್ಕೆ ಏನ್ ಮಾಡ್ರಿ ಹೇಳ್ರಿ ನೀವು, ಏನ್ ಮಾಡ್ರಿ ಹೇಳ್ರಿ. ಈಗ ಅವ್ರೆಲ್ಲ ಕೈಯಲ್ಲಿ ದುಡ್ಡು ಹಾಕೊಂಡು ಹಿರಿಯರೆಲ್ಲ ಸೇರಿ ದೇವಸ್ಥಾನ ಗುಡಿ ಕಟ್ಸಾತ್ರ ಇವತ್ತು ಪಂಚಾಯತಿ ಸೇರಿಸಿರಿ ನೀವು. 20 ವರ್ಷ ಇದಕ್ಕರ ಅವಾಗ ನೀವು ನಾವು ಸ್ವಚ್ಛ ಮಾಡಿದ ಮೇಲೆ ಈ ಸುದ್ದಿ ಅರ್ಜಿ ಕೊಟ್ಟಿದ ಮೇಲೆ ಈಗ ಅರ್ಜಿ ಕೊಟ್ಟಾದ್ಮೇಲೆ ಅವತ್ತೇನಂತ ಹೇಳಿದ್ರು ಅವ್ರು, ಏನಂತ ಹೇಳಿದ್ರು, ಈಗ ಹರಿಜನರು
ದನ ಬಿಚ್ತಾರೆ. ಆ ಬಿಚ್ಚೋ ಜಾಗ ಬೇರೆ ಜಾತಿಯವ್ರು ಹೋಗ್ತಾರಲ್ಲ ಹಂಗೆ ನಮ್ದು ಮೀನಾ ಒಳಸೋ ಜಾಗ ಇದೆ. ಇಲ್ಲಿ ಬೇರೆದವ್ರು ಹೆಂಗೆ ಬರ್ತಾರೆ? ಸಮಾಜಕ್ಕೆ ನೀವು ಹರಿಬ್ರಹ್ಮ ಬಂದು ಬಿಡುದಿಲ್ಲ. ನಮ್ಮ ಸಮಾಜ ಕುಡಿಬೇಕ. ಇದೇ ನಿಮಗಿನ ಆಸ್ತಿ, ಗೌರ್ಮೆಂಟ್ ಆಸ್ತಿ. ಸಾಹೇಬ್ರಿಗೆ ಹೇಳಿ, ಎಂಪಿ ಸಾಹೇಬ್ರಿಗೆ ಬಂದೆ ನಾವು. ನೀವು ಅದನ್ನ ಬಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಹೇಳ್ತೀನಿ. ಮೊದಲು ನಮ್ಮ ಸಮಾಜ ಇನ್ವೆಸ್ಟ್ಮೆಂಟ್ ಇದ್ರೆ ಅವ್ರಿಗೆ ಹೇಳಿದ್ರು ನಾವು. ಇಲ್ಲ ಸರ್ ಮತ್ತೆ ಹಿಂಗೈತೆ ಅಂತ ಹೇಳಿದ್ರೆ ಬಿಡಾಕ್ ಹೋಗ್ಬೇಡ್ರಿ ಸರ್ ಹೇಳಿ ಮಾಡ್ಕೋರಿ. ಸಮುದಾಯ ಭವನ ಆಗಬೇಕು, ಗುಡಿದ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದು ಯಾಕೆ ಎಲ್ಲ ಪೂರ ಬೇರೆದವ್ರು ಕಬ್ಜೆ ಇದ್ರೆ ನಾವು ಕಬ್ಜೆ ತಗೊಂಡು ಮತ್ತೆ ಅವ್ರಿಗೆ ಹೇಳಿದ್ವಿ ಈ ಸುತ್ತ ಮಾಡಿದ್ರೆ ನಾವು ಫಂಡ್ ಬಿಡುಗಡೆ ಮಾಡಿಸ್ತೀವಿ ಸರ್ ಲಘು ಮಾಡಿಸ್ರಿ ಅಂತ ಅರ್ಜಿನೂ ಕೊಟ್ಟೋದ್ವಿ. ಆಯ್ತು 2 ಗಂಟೆ ಕೊಡ್ತೀನಿ 4 ಗಂಟೆ ಕೊಡ್ತೀನಿ ಅಂದ್ರೆ ಬೇರೆದವ್ರು ಸಮಾಜದವ್ರು ಬಂದ್ರೆ ಜಗಳ ಆಗ್ತಾವಲ್ಲ ಸರ್ ಹೇಳ್ರಿ. ನಾವು ಜಗಳ ಅದಕ್ಕೆ ನಮ್ಮ ಸಮಾಜ ಅಲ್ಲಿ ತಲಾಟೆ 2 ಗಂಟೆ ಅಷ್ಟು ಮಾಡ್ತೀನಿ ಅಂದ್ರೆ 2 ಗಂಟೆ ಮೇಲೆ ಮಾಡಕ್ ಬರೋದಿಲ್ಲ ಅಂದ್ರೆ ಎಷ್ಟಿತ್ತು ದಡಿಕರ ಅಷ್ಟಾದ್ರೂ ನಾವ್ ಏನಿದ್ರಿ ಇದನ್ನ ಈ ಸುತ್ತ ಹಾಕಿದ್ರು ಕೇಳ್ರಿ. ಈಗ ಜಗ ಕಬ್ಜಾ ಮೂಲ ಮಾಡ್ಕೊಡಿದ್ರು ಅವ್ರಿಗೇನು ತಮ್ಮದು ಕಬ್ಜಾ ಅದ ನಿಮ್ಗೆ ಗೊತ್ತಿಲ್ಲದ ಗೊತ್ತಾಯ್ತು ಅವ್ರಿಗೆ. ಈಗ ಗೊತ್ತಾಗ 70 ವರ್ಷ ಗೊತ್ತೈತೆ ಅವ್ರಿಗೆ. ಅವ್ರಿಗೆ ಹೊರಬಸಿರಲ್ಲ 70 ವರ್ಷ ಈಗ ರೀಸೆಂಟ್ ಕೊಟ್ಟರು ಯಾವ ಕೊಟ್ಟರು ಈಗ ಮಣ್ಣು ಕೊಟ್ಟಾರ. ಒಂದು ಗ್ರಾಮ ಪಂಚಾಯತ್ ಮರ್ಯಾದೆ ಐತಿ. ಅವ್ರು 4 ಸರಿ ಫೋನ್ ಹಚ್ಚಿ ಮಡವಾಳ ಎಲ್ಲ ಒಂದು ಹೋಗಿ ಅದಕ್ಕೆ ಆಗಿ ನಮ್ಮ ಊರಾಗ ಅಂತಾರೆ ಎಲ್ಲಾರದ ಅಪೇಕ್ಷೆ ಐತಿ. ಬಂದು ನಾನು ಜಗದವ್ರಿಗೆ ಹೇಳಿದೆ, ಬಂದು ನನ್ನ ಸಮಾಜಿಗೆ ಹೇಳಿದೆ, ನೋಡ್ರಿ ನಮ್ಮ ಸಮಾಜ ಇರೋದು ಎಷ್ಟಿದೆ ಎಲ್ಲ ಚಟಿ ತೆಗೆದಿ ನಾನು ತಗದ ಮೇಲೆ ಮನೇನು ಹೇಳಿದ್ದೀನಿ ನಾನು. ಯಾಕೆ ನಾನು ಹಿರಿಯಾಗ ಎಲ್ಲ ಹೇಳಿದೆ ಇರೋದು ಸಮಾಜ ಇಷ್ಟ ಐತೀನಿ, ಇನ್ನೊಬ್ರಿಗೆ ಯಾಕೆ ಬಿಟ್ಬಿಡ್ತೀರಿ? ಇಲ್ಲಿ ಒಂದು ಸಮುದಾಯ ಭವನಿಲ್ಲ, ನೀವು ವೈಯಕ್ತಿಕಿದ್ರೆ ಹೊಡೆದಾಡ್ರಿ. ಇದು ಸಮಾಜ ಬಂದಾಗ ಒಂದು ಕೂಡ ಐತಿ. ಅಣ್ಣ 50 ಲಕ್ಷ ರೂಪಾಯಿ ಹಾಕಿದ್ರೆ ಕಳಿಸ್ಬಿಡ್ರಿ. ಎಂಟ್ರಿ ಮಾಡಿದ್ರು ನಾವು ಅದು ಯಾವ ಇನ್ನೊಂದು ಹೇಳಿ ನಿಮಿಷದ ಪಂಚಾಯತಿ ಒಳಗೆ ದಾಖಲೆಲ್ಲ ಮಾಡಕ್ಕೆ ಜಗಳ ಇಲ್ಲ. ಅಂದ್ರೂ ನಾವೆಲ್ಲರೂ ಒಂದಷ್ಟು ಮಂದಿ ಸದಸ್ಯರು ಅಧ್ಯಕ್ಷರು ಕೂಡಿ ರಿಕ್ವೆಸ್ಟ್ ಮಾಡ್ಕೊಂಡ ದಾಖಲೆ ಜಗ ಯಾವತ್ತು ಪಂಚಾಯತ್ ಎಂಟ್ರಿ ಆಗಲ್ರಿ. ಸರ್ ಕೇಳ್ರಿ, ಯಾವತ್ತೂ ಒಬ್ಬರ ಆಸ್ತಿ ಇದ್ದಾಗ ಇನ್ನೊಬ್ಬರು ದೃಢೀಕರಣ ಪತ್ರ ಕೊಡಕ್ ಬರ್ಬೇಕು. ನಾವು ಇಲ್ಲಿ ಏನು ಇಲ್ಲೇ ಕೊಟ್ಟೇವಿ. ಯಾಕೆ ಹೇಳ್ರಿ ಕರಾವ್ ಪಾಸ್ ಮಾಡ್ಕೊತೀವಿ ನಾವೆಲ್ಲರೂ ಕೂಡಿ. ಅದಕ್ಕೆ ಯಾರು ಹೆಸರು ನಾಡ್ಗೌಡ್ರು ಅಂತಾರಲಿ ಇವ್ರ ಊಟ ತೆಗಿಸಿ ನೋಡ್ರಿ. ಅದನ್ನೇನಿಲ್ಲ ಇಲ್ಲ ರಾಮಣ್ಣ ಐತಿ ಯಾರು ಇಲ್ಲ. ಮತ್ತೆ ದಯವಿಟ್ಟು ನೋಡ್ರಿ ನೀವು ವಕೀಲರು ಅಂತೀರಿ ಅದಕ್ಕೆ ಯಾರು ಹಿಂದೂ ಇಲ್ಲ ಮುಂದೂ ಇಲ್ಲ. ಆದ್ರೆ ಅಂದ್ರೂ ನಾವು ಪಂಚಾಯತ್ ಡಿಸಿಷನ್ ತೊಗೊಂತೀವಿ ಆ ಟೈಮ್ದಾಗ. ಗುಡಿನೋ ಅಲ್ಲಿಗೇನೋ ಬಿಡ್ರಿ. ಈಗ ನಾವು ಎಲ್ಲ ಒಪ್ಪಿಗಿತ್ರಿ ಎಲ್ಲಾರ್ದು ಈಗೇನಾಗಿ ಸರ್ಕಾರಿ ಕಾರ್ಯಕ್ರಮಗಳಿದ್ರು ಅದಕ್ಕೆ ಹಾರ ಮಾಡ್ಕೊಂತ್ರಿ ಕಲಂ ಕಟ್ಸೋಂತ ಇವನೇನಾರ ಕಷ್ಟ ಕೊಡ್ತಂದ್ರೆ ಅದ್ರ ಮತ್ತೆ ಬೆನ್ನ ಕೊಡ್ಸೋಂತ ಅಣ್ಣಂತ ಒಂದು ಕಟ್ಸೋನ್ ಎಲ್ಲ ಮಾಡ್ಬೇಕು. ಎಲ್ಲ ಯೂಸ್ ಮಾಡ್ಕೊಳ್ಳಿ. ಆ ಸಮಾಜ ಇರಲಿ. ದಯವಿಟ್ಟು ಎಲ್ಲರೂ ಇಲ್ರಿ ಅರ್ಧ ನಾವು ಇದನ್ನ ಈಗ ಮಡಿವಾಳ ಅಜ್ಜ ಇರುವಂತ ಗರಗಿರಿ ಹೌದಲ್ಲ. ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿಯವರು ಮಲ್ಲಯ್ಯನ ಸಾಕ್ಷಾತ್ ಪರಮಾತ್ಮ ಉಳಿಸ್ಕೊಂಡಿದ್ದಂತ ವ್ಯಕ್ತಿ ಅವರು. ಈಗ ಅವನು ಕೂಡ ದೇವರಾಗಿದ್ದಾರೆ. ಈಗ ಆ ರೂಪದಲ್ಲಿ ಮಡಿವಾಳ ಇದ್ದಂತ ಜಾಗದಲ್ಲಿ ನೀವು ಭೂಮಿ ಕೊಡಂಗಿಲ್ಲ ಅಂದ್ರೆ ಹೆಂಗ್ರಿ? ಅದೊಂದು ಕಟ್ಟಲಿಕ್ಕೆ ಜಾಗ ಕೊಡಂಗಿಲ್ಲ ಅಲ್ಲ. ಮಡಿವಾಳ ಗರಗ ನಾವಿಲ್ಲಿ ಆ ಭಾಗದ ಜನ ಇಲ್ಲಿ ವರ್ಷಕ್ಕೊಂದ್ಸಲ ಬಂದಿರ್ತೀವಿ. ಆದ್ರೆ ಈ ಗರಗದಲ್ಲಿ ಇಲ್ಲಿದೆ ಆ ಸತ್ಯ ಇದೆ, ಆ ಧರ್ಮ ಇದೆ. ಇದಕ್ಕ ನೋಡ್ರಿ ಸಮಾಜ ಇಲ್ಲಿ ನಿಮ್ಗೆ ಯೂಸ್ ಆಗೈತ್ರಿ. ಅದ ಸಿದ್ದರಾಮೇಶ್ವರ ದೇವಸ್ಥಾನ ಕಟ್ಟಿದ್ಮೇಲೆ 3 ಜನ ಮಾಡ್ಬೇಕಾದ್ರೆ ಜಾತ್ರೆ ಕೊಟ್ಟೋದು ನೀವು ಮಾಡ್ಬೇಕಲ್ಲ. ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಮಾಡ್ಬೇಕಲ್ಲ.
ಪಂಚಾಯತಿಗೆ ಬಾ ಅಂತ ಕಳಿಸ್ಬಿಟ್ಟಿವಿ ಅವ್ರು ಬರಕಾಗಲ್ಲ ಕೊಡಬೇಕಂದ್ರೆ ಸಾರ್ವಜನಿಕರಿಗೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಅಲ್ಲೇನಾಗಿದೆ ಈಗೇನಾಗಿಲ್ಲ ಅರ್ಧ ಕೊಡ್ಕೊಂತಾರ ಅರ್ಧ ಪರ್ಸೆಂಟ್ ಮೇಲೆ ಇನ್ನೂ ಅರ್ಧ ನಿಮ್ಗೆ ಏನು ಗೊತ್ತೈತೆ ಅದ್ರ ಬಗ್ಗೆ ಅಂತ ಪಾಪ ಏನೋ ಮಾಡಿ ಅದನ್ನ ತಗೊಂಡ್ರ ಯಾಕೆ ಇದು ಮಾಡಂದ್ರೆ ಪಂಚಾಯತ್ ಸಿಕ್ತಾಗ ಅದನ್ನ ಪೂರ್ಣೆ ಮಾಡೋದು ಬಿಟ್ಟು ಎಲ್ಲಾರು ಹೋಗೋದಲ್ಲಿ ಅದೊಂದ ಗುಡಿ ಸಂದರ್ಭ ತಲೆಗಿರ್ಲಿ ನಮ್ಮ ಸಮಾಜ ಆರಾಧನೆ ಮಾಡ್ಕೊಂಡು ನಮ್ಮ ಸದಸ್ಯರು ಯಾರು ಹೇಳೋದಿಲ್ಲ ನಾನು ಹೇಳ್ತಾರೆ ದಯಮಾಡಿ ಹೇಳ್ತಾರೆ ನಮ್ಗೆ ಪಂಚಾಯತಿಂದ ಕೊಡಾಕ ಅವ್ರು ಕೊಟ್ಟ ನೀವು ಏನಾರು ಬಿಟ್ಟಿದ್ರೆ ಕೇಳೋ ಕ್ವಶನ್ ನಾವು ಚೆಕ್ ಮಾಡ್ಕೊತೇವೆ ಅದು ಯಾರಿಗೆ ಕೊಟ್ಟಿಲ್ಲ ಎಲ್ಲ ಶಾಂತ ವಿಚಾರ ಮಾಡ್ತಾರೆ ವಿಚಾರ ಮಾಡ್ಕೊಂಡು ಅವ್ರ ಡಿಸಿಷನ್ ಅಂತೂ ಎಲ್ಲ ಕೊಡ್ತಾರ ಅದಕ್ಕೆ ನೀವು ವಿಚಾರ ಮಾಡ್ಕೊಂಡು ಹೇಳ್ರಿ ಅದಕ್ಕೆ ಒಪ್ಪಿದ್ರೆ ಒಪ್ತಾರೆ ಇಲ್ಲ ನೀವು ನಿಮ್ಮ ಕಾನೂನು ಪ್ರಕಾರ ಈಗ ನಮ್ಮ ಜನ ಎಲ್ಲ ಪೂರ್ತಿ ಎಲ್ಲ ಸ್ಥಳಕ್ಕೆ ಒಂದೇ ಜಾಗ ಒಬ್ಬರಾಗಿ ಬಿಟ್ಟಲ್ಲ ಎಲ್ಲ ಜಾತಿ ಜನ ಈ ಗಂಟೆ ಮಾತಾಡಿದ್ರೆ ಹೌದಲ್ಲ ಈಗ ಎಲ್ಲ ಹಿರಿಯರೆಲ್ಲ ಕುಡಿಯಿರಿ ಮಾಡ್ಕೊಟ್ಬಿಡ್ರಿ ಸರ ಅಷ್ಟು ಮಾಡ್ರಿ ಕೈ ಮುಗಿತೀವಿ ಪಂಚಾಯತ್ ಅಷ್ಟು ಮಾಡ್ರಿ ಎಲ್ಲರೂ ಕೂಡ ಮುಗಿಸೋದು ಹೇಳಕ್ 100 ದಾರಿ ಇದಾವ ಮುಗಿದಲ್ಲ ಆಗ್ತದ ಕಟ್ಸ್ಕೊಂಡು ನಾವು ಅರ್ಧ ಕೊಪ್ಪಿಗೆ ಯಾಕೆ ಎಂಟ್ರಿ ಮಾಡಿದ್ರಿ ನಿಮ್ಮೊಂದು ರಿಪೋರ್ಟ್ಸ್ ಬೇಕಂತ ದಾಖಲೆ ಮಾಡಿದ್ದಾರೆ ನನಗೆ ಅದು ಬೇಡ ಅವ್ರದ್ದು ಮೆಂಬರ್ ತಗೊಳ್ರಿ ಅವ್ರ ಮೆಂಬರ್ ನಮ್ಮ ಮೆಂಬರ್ ಅವರು ನಾನು ನಿಮ್ಗೆ ನೀವು ಪಿ ಡಿ ಅಧಿಕಾರಿಗಳಲ್ಲ ಅಂತ ಹೇಳಿ ನೀವು ನಿಮ್ ಯಾವ ದಾಖಲೆ ಎಲ್ಲ ತಗೊಂಡ ಎಂಟ್ರಿ ಮಾಡಿದ್ರಿ ಸರ್ ಅದನ್ನ ಹೇಳ್ತಾರೆ ತಹಶೀಲ್ದಾರ್ ಅವರಿಗೆ ಮತ್ತೆ ಸರ್ವೆ ಎಂಟ್ರಿ ಮಾಡಿ ಕೊಟ್ರ ಸರ್ ನನಗೆ ಅದಕ್ಕೆ ಅದನ್ನ ನಕ್ಷೆ ಕೊಟ್ರಿ ಅವರು ನಕ್ಷೆ ಕೊಟ್ಟರು ಇದು ಗ್ರಾಮ ಠಾಣೆ ವ್ಯಾಪ್ತಿ ಬರ್ತೈತಿ ಇದನ್ನ ನೀವು ನಿಮ್ಮ ಗ್ರಾಮ ಪಂಚಾಯತ್ ಒಳಗೆ ನೀವು ತಗೋಬಹುದು ಮಾಡ್ಕೋಬಹುದು ಅಂತ ಹೇಳಿ ಈಗ ನಮ್ಗೆ ಪೂರ್ತಿ 100 ಎಕರೆ ಅದಾವ ಹೊಲ ಅದಾವ ಗಮನ ಜಾಗ ಐತಿ ಆಮೇಲೆ ನಮ್ಮ ಪಡಾಳ ಭೂಮಿ ಐತಿ ಆಮೇಲೆ ಗೊಬ್ಬರ ಭೂಮಿ ಬಡಿ ಒಟ್ಕೊಳ್ಳೋದು ಜಾಗ ಐತಲ್ಲ ಆ ಜಾಗದಾಗ ನಿಮ್ಗೆ ಗ್ರಾಂಡ್ ಹಂಗಂತೆ ಬರಂಗಿಲ್ಲ ಸರ್ ಈಗ ನಮ್ಗೆ ಮೀನವನ್ನ ಹಾಕೋದು ಸುಮಾರು 100 ವರ್ಷಗಳಲ್ಲಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂತ ಭೂಮಿ ಅದ ಅದು ಹಂಗ ಸರ್ಕಾರ ಭೂಮಿ ಬಂದಿದ್ದ ಹಂಗೈತೆ ಬ್ರಿಟಿಷ್ ಕಾಲದಿಂದ ಹಂಗ ಐತದ ಈಗ ಹೆಂಗ್ ಬಂತೀವಿ ಮರ ಸರ್ ಅದು ನಮ್ಮ ಬಗ್ಗೆ ಹೆಂಗ್ ಇಂಟ್ರಿ ಮಾಡ್ಬೇಕಂತ ಇದನ್ನ ಕಾನೂನು ಸಮಾನ ಮಾಡ್ಬೇಕಾಯ್ತು ಮತ್ತೆ ಆಮೇಲೆ ನಾ ಕೇಳ್ರಿ ನೀವು ಸಸ್ಪೆಂಡ್ ಹೋಗ್ತೀರ ನಿಮ್ಗೆ ಇಂಟ್ರಿ ಹೆಂಗ್ ಮಾಡಿದ್ರೆ ದಾಖಲೆ ಕೊಡ್ರಿ ಆಮೇಲೆ ಕೊಡ್ತೀವಿ ನಮ್ಮ ಕಡೆ ಏನು ಕೊಟ್ಟಿರಿ ನಮ್ದು ಇಷ್ಟ ನಾವೇನು ಶಿಕ್ಷಕರು ಯಾರ ಆಸ್ತಿ ನಿಮ್ಗೆ ಆಸ್ತಿ ಅಂತ ಗುರುತಿರ್ಬೇಕಲ್ಲ ಸರ್ ಇನ್ನೊಂದ್ರೆ ಈಗ ಯಾರ ಆಸ್ತಿನ ಕೂಡ ಬರುತ್ತೆ ಅಂದ್ರೆ
ಈಗ ನಮ್ದೆಲ್ಲ ಗರ್ ಪೊಡಿಷನ್ ಯಾರು ಕೊಟ್ಟೆ ಬೆಲೆ ಪೊಡಿಷನ್ ಕಟ್ಟಾಕ ಮಾಡ್ಕೊಂಡು ದೇವಸ್ಥಾನ ಮುಗಿಸ್ಬೇಕಂತ ಬಂದಿವಿ. ಈಗ ನಮಗೆ ನೋಡ್ರಿ ದಯವಿಟ್ಟು ಸಮಾಜಕ್ಕೆಲ್ಲ ಕೇಳಾಕ ಅದಕ್ಕೆ ನಾವು ಹೇಳ್ತೀವಿ ಎಲ್ಲರಿಗೂ ನಮ್ಮ ಭೂಮಿ ಸಮಾಜಕ್ಕೆ ಒಂದು ದೇವಸ್ಥಾನ ಕಟ್ಕೊಂಡು ಒಂದು ನಿಮ್ಗೆ ಜನ ಆ ದಿನ ನಮ್ಮ ಮೊದಲಿಂದ 100 ವರ್ಷದಿಂದ ಐತಿ. ರೂಲ್ಸ್ ಹೇಳುದು ಗಿಡುದು ರಗಡದಾವ್ ಅದಕ್ಕೆ ಬಂದಿಲ್ಲ. ಈಗ ಅಟರ್ ಕೂಡಿ ನಾನು ಬೇಡ ಈಗೇನು ಚೆನ್ನಾಗಿ ಈಗ ದಯವಿಟ್ಟು ನಿಮ್ಗೆಲ್ಲಾ ಮೆಂಬರ್ಸ್ ಮತ್ತು ಅಧಿಕಾರಿಗಳು 100 ಜನ ತಗೋರಿ ತಗೊಂಡ ಮಾಡ್ಕೋರಿ ಇದು ಬಿಟ್ಬಿಡ್ರಿ ಮಾಡ್ಕೊಂತಾರ. ನೀವು ಅಲ್ಲೇ ನಾವು ಒಂದು ಹಾಲು ಕಟ್ತೀವಿ, ಒಂದು ದೇವಸ್ಥಾನ ಕಟ್ತೀವಿ, ಅದ್ರ ಮುಂದಿನ ಜಾಗ ನಾವು ನೀವು ಎಲ್ಲ ಈ ಊರೂರ ಯೂಸ್ ಮಾಡ್ಕೊಳ್ಳೋದು ಉಪಯೋಗ ಮಾಡ್ಕೊಂಡು ಎಲ್ಲಾರು ಕೊಡಿ. ಯಾಕೆ ಏನ್ ಮಾಡ್ಕೊಂತೀರಿ? ಅಲ್ಲೇ ಅದಕ್ಕೆ ಜಾಗ ಇಷ್ಟಂತೆ ಕಲೆ ಮಂಟಪ ಒಂದು ಕಲೆ ಮಂಟಪಗಳ ಕಟ್ಕೊರಿ, ಅದ ಸಾರ್ವಜನಿಕವಾಗಿ ಉಪಯೋಗ ಮಾಡೋಣ ಎಲ್ಲಾರು ಕೊಡಿ. ಅದೆಲ್ಲ ಒಂದೇ ಸಮಾಜ ಅಂತಲ್ಲ, ಎಲ್ಲಾ ಸಮಾಜಗಳು ಅದನ್ನ ಉಪಯೋಗ ಮಾಡ್ಕೋರಿ. ಏನೇನ್ ಮಾಡಿದಾರೆ ಇವ್ರ ಅದನ್ನ ಏನ್ ಮಾಡುದು ಮಾಡ್ರಿ. ಅದನ್ನ ನಾಳೆ ಇವತ್ತು ಅದನ್ನ ಕಾಗದ ಇದನ್ನ ಮುಗಿಲಿದ್ದು ಇದನ್ನ ಮುಗಿಸೋನು ಬಟ್ ಆ ಸಮಾಜಕ್ಕೆ ಏನಿದಲ್ಲ ಅವ್ರ ಸಮಾಜಕ್ಕೆ ನೋಡ್ತಾರೆ ಗರಗದ ಗ್ರಾಮದ ನಮ್ಮ ಬೋಯಿ ಸಮಾಜದ 100 ವರ್ಷಗಳಿಂದ ಇದು ಒಡ್ರು ಮೀನಾ ಒಣಗ ಜಾಗ ಇದು. ಏನಾಗಿತ್ತು ಅಂದರೆ ಇದು ನಾನು ಬಂದ ಮೇಲೆ ನಾನು 3-4 ವರ್ಷ ಆಯ್ತು ಇದಕ್ಕೆ ನಾ ಬೆನ್ನೈತಿ. ನಾ ಸಮಾಜದಿಂದ ನನಗೆ ಪೋಸ್ಟಿಂಗ್ ಕೊಟ್ಟು ಅಧಿಕಾರ ಕೊಟ್ಟಿದ್ದರಿಂದ ಬೆನ್ನೈತಿ ನಾ ಇದಕ್ಕೆ. ಆಮೇಲೆ ಎಲ್ಲ ದಾಖಲೆ ತೆಗಿದೆ. ಹಿರಿಯರನ್ನೆಲ್ಲ ಕರ್ಕೊಂಡು ನಾವು PDOಗೂ ಅರ್ಜಿ ಕೊಟ್ಟೆ. ಆಮೇಲೆ ಎಲ್ಲ ಲೀಡರ್ಸ್ಗಳಿಗೂ ಹೇಳಿದೆ. ಆಮೇಲೆ ನಮ್ಮ ಸಮಾಜಕ್ಕೆ ಇದು ಏನಾರು ಒಂದು ಕೊಡುಗೆ ಕೊಡ್ರಿ, ನಮ್ಮ ಸಮಾಜಕ್ಕೆ ಇನ್ನೂರಿಗೆ ಏನು ಕೊಟ್ಟಿಲ್ಲ ಅಂದಮೇಲೆ ಏನು ದಾಖಲೆ ಅದ ಕೊಡ್ರಿ ಅಂತೇಳಿ ಅರ್ಜಿನೂ ಕೊಟ್ಟೆ ಅವ್ರಿಗೆ. ಆಮೇಲೆ ಬೈಲ ರಿಜಿಸ್ಟರ್ ಮಾಡಿಕೊಡಂದ್ರೆ ಅದನ್ನು ಕೊಟ್ಟೆ. ಅದನ್ನು ಕೊಟ್ಟಾದರೂ ಕೂಡ ಆಯ್ತು ರೀ ಮಾಡ್ತೇನೆ ಅನ್ಕೊಂತ ಇವತ್ತು ಅವರು ಸುಳ್ಳು ದಾಖಲೆ ಕೊಟ್ಟು ಮಾಡ್ಕೊಂಡು ಪಂಚಾಯತಿ ಹೆಸರು ಇಲ್ಲದೆ ಅದನ್ನು ಪಂಚಾಯತಿ ಹೆಸರು ಕೊಟ್ಟು ದಾಖಲೆ ಮಾಡ್ಕೊಂಡಾರ. ಅದನ್ನ ಯಾವುದೋ ಪರಿಸ್ಥಿತಿ ಅಂದ್ರೆ ನಮ್ಮದು ಸಿದ್ದರಾಮ ಸರ್ ಗುಡಿ ಒಂದು ಸಮುದಾಯ ಭವನ ಆಗ್ಬೇಕಂತೇಳಿ ಈ ಜಾಗಕ್ಕೆ ನಮ್ಮ ಎಲ್ಲರೂ ಹಿರಿಯರು, ನಮ್ಮ ಸಮುದಾಯ ನಮ್ಮ ಗುರು ಹಿರಿಯರು, ಆಮೇಲೆ ನಮ್ಮ ಒಟ್ಟು ಸಮಾಜದವರು ಎಲ್ಲರೂ ಲೀಡರ್ಗಳು ಬಂದಾರ. ಆಮೇಲೆ ನಮ್ಮ ವೆಂಕಟೇಶ್ ಮೇಸ್ತ್ರಿ ಅವರು ಕಾರ್ಪೊರೇಟರ್ ಇದ್ದ ಮೇಯರು ಇದ್ರು. ಅವರು ಕೂಡ ಸಮಾಜ ಬಗ್ಗೆ ಏನಾಗೈತೆ ಅಂತ ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ಲಿ ಬಂದಾಬಿಟ್ರು. ಅದಕ್ಕೆ ಎಲ್ಲರೂ ಕೂಡಿ ಇದನ್ನು ಈ ಜಾಗವನ್ನು ನಾವು ಯಾವುದೋ ರೀತಿ ಅಂದರೆ ಇದನ್ನು ಬಿಟ್ಟು ಕೊಡಬಾರ್ದು. ಈ ಜಾಗ ಅವ್ರು ಏನಾರು ನಮ್ಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಇದು ಉಗ್ರ ಹೋರಾಟ ಮಾಡ್ತೀವಿ. ಇಮಿಡಿಯೇಟ್ಲಿ ಅವ್ನು ಸಸ್ಪೆಂಡ್ ಆಗಬೇಕು. PDO ಇದು ಕೊಟ್ಟಿದ್ದಾಗಲೇ ಅವರು ಸೃಷ್ಟಿ ಮಾಡ್ಯಾನವ. ನಮ್ಮ ಸಮಾಜಕ್ಕೆ ಇದು ಈ ಕೊಡುಗೆ ನ್ಯಾಯ ಸಿಗಬೇಕು. ಈ ಕೊಡುಗೆ ಸಿಗಲಿಲ್ಲ ಅಂದ್ರೆ ಅವ್ನು ಮಾತ್ರ ಇಮಿಡಿಯೇಟ್ಲಿ ಅವನು ಸಸ್ಪೆಂಡ್ ಮಾಡಬೇಕು. ಮಂಜುನಾಥ್ ಹಿರೇಮನೆ ಅಂತೇಳಿ ಬೋಯಿ ಸಮಾಜ ರಾಜ್ಯ ಕಾರ್ಯಾಧ್ಯಕ್ಷರು. ಗ್ರಾಮದಲ್ಲಿ ಬೋಯಿ ಒಡ್ಡರ ಸಮಾಜದವರು 100 ವರ್ಷಗಳಿಂದ ಈ ಒಂದು ಭೂಮಿಯಲ್ಲಿ ವಾಸ ಮಾಡ್ತಾ ಕೆರೆ ಕಟ್ಟೆಗಳಲ್ಲಿ ಹೋಗಿ ಮೀನುಗಳನ್ನು ಹಿಡ್ಕೊಂಡು ಬಂದು ಈ ಒಂದು ಜಾಗದಲ್ಲಿ ಅದನ್ನು ಒಣಗಿಸಿ ಮಾರುಕಟ್ಟೆಗೆ ಹೋಗಿ ಮಾರಿ ಉಪಜೀವನವನ್ನು ಸಾಗಿಸ್ತಾ ಇಷ್ಟು ವರ್ಷಗಳಿಂದ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಆ ಜಾಗನ ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡ್ರಪ್ಪ ಅಂತ ಕೇಳಿದ್ರೆ ಅವರು ಈಗಾಗಲೇ ಅವರು ಕೊಟ್ಟ ದಾಖಲೆಗಳನ್ನು ಸೃಷ್ಟಿಸಿ ಇವತ್ತು ಆ ಗರಗ ಪಂಚಾಯತಿ ಏನಿರೋದಾರೋ ಅವರು ಈ ನಮ್ಮ ಜಾಗದ ಮೇಲೆ ಒಂದು ಕೆಂಗನ ಬೀರಿದಾರ. ಈ ಜಾಗವನ್ನು ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡಬೇಕಂತ ನಮ್ಮದೊಂದು ಆಗ್ರಹ ಐತಿ. ಯಾಕಂತಂದ್ರೆ ಇಲ್ಲಿ ಗರಗ ಗ್ರಾಮದಲ್ಲಿ ನಮ್ಮ ಸಮಾಜಕ್ಕೆ ಇವತ್ತು ಪಂಚಾಯತ್ ವತಿಯಿಂದ ಏನು ಒಂದು ಅರ್ಧ ಗುಂಟೆ ಜಾಗ ಸಹಿತ ಕೊಟ್ಟಿಲ್ಲ, ಯಾವುದೇ ಒಂದು ಅನುದಾನಗಳನ್ನು ಕೊಟ್ಟಿಲ್ಲ. ಇವತ್ತು ನಮ್ಮ ಸಮಾಜ ಕಲ್ಲು ಹೊಡೆದು ಮಣ್ಣು ಹೊತ್ತು ಇನ್ನೂ ಚಾಕರಿ ಮಾಡೋದ್ರಾಗ ನಮ್ಮ ಸಮಾಜ ಐತಿ. ಇಂಥ ಸಮಾಜನ ಮುಂದುವರಿಸೋದು ಕಾರ್ಯ ಯಾರ್ದು ಸಮಾಜಕ್ಕೆ ಯಾರ್ದು ನಮ್ದು ಇವರು ಪಂಚಾಯತ್ ಇರ್ತದೆ. ಆದರೆ ಪಂಚಾಯತ್ ಅವ್ರು ಇವತ್ತು ಏನು ಮಾಡತ್ತಾರೋ ನಮ್ಮ ದಲಿತರ ಮೇಲೆ ಒಟ್ಟ ಕೆಂಗನ್ ಬೀರೋದು, ಒಟ್ಟ ಅವ್ರನ್ನ
ಮತ್ತು ವಿಕೋಪಕ್ಕೆ ತೊಳ್ಳೋದು ಇಂಥ ಕೆಲಸ ಮಾಡ್ಕೊಂಡು ಬಂದಾರ. ಈ ಒಂದು ನಮ್ಮ ಜಾಗನ ನಮ್ಮ ಒಂದು ಸಮಾಜದ ಕಬ್ಜಾಗ ಹಿಡಿದನ ಮಾಡ್ಕೊಂಡು ಬಂದಾರ. ಈ ಜಾಗ ಇವತ್ತು ನಮ್ಮ ಸಮಾಜಕ್ಕೆ ಅದು ಮೀಸಲಿಡಬೇಕಂತ ನಾವು ವಿನಂತಿಸ್ಕೊಳ್ತೇವೆ. ಈ ಜಾಗದಲ್ಲಿ ನಾವು ಒಂದು ಸಮಾಜ ಒಂದು ಕಲ್ಯಾಣ ಮಂಟಪ ಆಗಲಿ, ಒಂದು ಸಿದ್ದರಾಮೇಶ್ವರ ಗುಡಿ ಆಗಲಿ, ಹಾಗೂ ಒಂದು ಉದ್ಯಾನವನ ಆಗಲಿ ಮಾಡಿ ಇದು ಒಂದು ಊರಿಗೆ ಮೀಸಲಾಗಿರ್ತದೆ ಹೊರತು ಇದು ಯಾರು ವೈಯಕ್ತಿಕವಾಗಿ ನಾವು ತೊಗೊಳತ್ತಿಲ್ಲ. ಆದರೆ ನಮ್ಮ ಸಮಾಜಕ್ಕೆ ಒಂದು ಜಾಗ ಬಿಟ್ಟು ಕೊಡ ಅಂತೇಳಿ ನಾವು ಈಗಾಗಲೇ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಅವರು ಒಂದು ವಾರ ನಮ್ಗೆ ಗಡುವು ಕೊಟ್ಟಾರ. ಆದರೆ ನಾವೊಂದು ಏನು ಹೇಳ್ತೇವೆ, ಆ ಪಿ ಡಿ ಒ ಏನದಾರಲ್ಲ ಅವರು ಲೀಗಲ್ ಆಗಿದ್ರಾಗ ಏನಾರ ಒಂದು ಕೊಟ್ಟೆ ದಾಖಲೆ ಏನಾರು ಸೃಷ್ಟಿ ಮಾಡಿ ಇವ್ರು ಏನಾರು ಮಾಡಿದ್ರೆ ಅವರು ಅಂತ ನಾವು ಜಾಗದ ಮೇಲೆ ಅಮ್ಮನದನ್ನು ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಮುಂದಿನ ದಿನಮಾನದಾಗ ಈ ಒಂದು ಜಾಗ ನಮ್ಗೆ ಸರಳ ಬಿಟ್ಟು ಕೊಟ್ರಂತೂ ನಾವು ಭಾಳ ಚಲೋ. ಇನ್ನು ಮುಂದಿನ ದಿನಮಾನದಾಗ ಇವ್ರು ಏನು ಕೊಡ್ಲಿಕ್ಕಂತಾರೆ ಗರಗ್ ಚಲೋ ಒಂದು ಕಾರ್ಯಕ್ರಮ ನಮ್ಮ ವೆಂಕಟೇಶನ್ ಅವ್ರ ನೇತೃತ್ವದಾಗ, ನಮ್ಮ ಮಂಜುವನ ನೇತೃತ್ವದಾಗ ಇಡೀ ನಮ್ಮ ಅಖಿಲ ಕರ್ನಾಟಕ ಬೋಯಿವಡ್ಡರ ಸಮಾಜ ವತಿಯಿಂದ ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಬೇಕಂತ ನಾವು ಎಚ್ಚರ ಕೊಡ್ತೇವೆ. ಇಷ್ಟೆಲ್ಲ ಅನಾಹುತಗಳು ಆಗಬಾರ್ದಂದ್ರೆ ಈ ಜಾಗ ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡ್ರಿ ಅಂತ ನಾವು ವಿನಂತಿಸ್ಕೊಳ್ತೇವೆ. ಬೆಳಗಾವಿ ಜಿಲ್ಲಾಧ್ಯಕ್ಷರು ಮಾನಿಂಗ್ ಬಂಡಿವಡ್ಡರು. जय जय सिद्धरामेश्वर, जय भीम, जय भीम, बोलो भारत माता की जय. ರಾಮಚಂದ್ರ ಮಾತಾಡ್ತಾನೆ. ಅಜ್ಜ ನೀ ಕೊಟ್ಟಿದ್ರೆ ಬಂದಾರ ಏನೇನು ಕೊಡ್ರಿ ಹೇಳ್ರಿ. ಹಿಂಗೆ ನಿಂದ್ರಿ, ನಿಮ್ಮ ಬಾಜು ನಿಂದ್ರಿ, ದೂರ ದೂರ ನಿಂದ್ರಿ. ಕರೆಕ್ಟ್. ನಾವು ಇಂದು ನಾವು ಗರಗ್ ಗ್ರಾಮ ಪಂಚಾಯತಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ನಮ್ಮ ಗುರು ಹಿರಿಯರು ಎಲ್ಲರೂ ಬಂದು ಇಲ್ಲಿ ಪಿ ಡಿ ಅವರಿಗೆ ಭೇಟಿಯಾಗಿ ನಾವು ಈ ಹಿಂದೆ 5/6/2025 ಬಂದು ಇಲ್ಲಿ ಒಂದು ಅರ್ಜಿನ ಕೊಟ್ಟಿವಿ. ನಾವು ಭೂಮಿ ಸಮಾಜದ ಭೂಮಿದು 19 ಎಕರೆ 19 ಗುಂಟೆ ಈ ಜಾಗ 19 ಗುಂಟೆ. ಇದು ನಮ್ಮ ಭೂಮಿ ಸಮಾಜದವರು ಹಿಂದೆ ನಮ್ಮ ಹಿರಿಯರು ಈ 100 ವರ್ಷದ ಹಿಂದೆ ಈ ಕೆರೆ ಕಟ್ಟಾಗ ಮೀನಾ ಹಿಡ್ಕೊಂಡ್ಬಂದು ಅವನು ಈ ಜಾಗದಾಗ ಒಣಗಿಸಿ ಅವನ್ನ ಬೇರೆ ಬೇರೆ ಊರಿಗೆ ಹೋಗಿ ಮಾರಾಟ ಮಾಡೋದು ನಮಗೆ ದಾಖಲೆಗಳಿಂದ ತಿಳಿದು ಬಂದೈತಿ. ಇದ್ರ ಬಗ್ಗೆ ನಾವು 5/6/2025 ಈ ಜಾಗನ ನಮ್ಮ ಸಮಾಜದ ವತಿಯಿಂದ ನೀವು ದಾಖಲೆ ಮಾಡ್ರಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ಪಿ ಡಿ ಒದವರು ಒಪ್ಪಿದ್ರು. ಆದರೆ ಇತ್ತಿತ್ತಲಾಗಿ ಏನು ಮಾಡ್ಯಾರ, ಪಂಚಾಯತ್ ಅವರು ಮತ್ತು ಪಿ ಡಿ ಅವ್ರಿಗೂ ಶಾಮೀಲಾಗಿ ಅದನ್ನು ಪಂಚಾಯತಿ ಆಸ್ತಿ ಅಂಥೇಳಿ ದಾಖಲು ಮಾಡ್ಯಾರ. ಇದು ನಮಗೆ ಸರಿ ಕಾಣೋದಿಲ್ಲ. ಇನ್ನು ಮುಂದೆ ಒಂದು ವೇಳೆ ಈ ಜಾಗ ನಮ್ಮ ಸಮಾಜದ ಈ ಇದಕ್ಕೆ ಎಂಟ್ರಿ ಮಾಡದಿದ್ರೆ, ದಾಖಲೆ ಮಾಡದಿದ್ರೆ ನಮ್ಮ ಜಿಲ್ಲೆಯಾದ್ಯಂತ ಜನ ಕೂಡಿ ಧಾರವಾಡದಿಂದ ಗರಗವರೆಗೆ ಪಾದಯಾತ್ರೆ ಮಾಡ್ಕೊತ ಉಗ್ರ ಹೋರಾಟ ಮಾಡ್ತೀವಿ. ಈ ಮೂಲಕ ಪಂಚಾಯತಿಯವರು ಮತ್ತು ಪಿ ಡಿ ಅವರು ಇದನ್ನು ತಿಳ್ಕೊಂಡು ಈಗಾಗಲೇ ಕೊಟ್ಟು ದಾಖಲೆ ಮಾಡಿದ್ರೆ ಅದನ್ನು ತೆಗೆದು ಹಾಕಬೇಕು. ಅದನ್ನು ನಮಗೆ ಒಂದು ಪತ್ರದ ಮುಖಾಂತರ ತಿಳಿಸಿ ಈ ಜಾಗ ನಮ್ಮ ಹೆಸರಿಗೆ ಹಂಚಿಕೊಡ್ಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಗಿಡ್ಡಪ್ಪ ಹನುಮಂತಪ್ಪ. ಧಾರವಾಡ ಜಿಲ್ಲೆ ಗರಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಬೋಯಿವಡ್ಡರ ಸಮಾಜ ವತಿಯಿಂದ ಆಮೇಲೆ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತೊಂದು ಸಭೆಯನ್ನು ಗ್ರಾಮ ಪಂಚಾಯತಿಯಲ್ಲಿ ಕರೆದಿದ್ರು. ಇವತ್ತು ಕಾರಣ ಏನಂತ ಹೇಳಿದಾಗ ಸತತವಾಗಿ 100 ವರ್ಷ ಹಿಂದಿಂದ ನಮ್ಮ ಬೋಯಿವಡ್ಡರ ಸಮಾಜಕ್ಕೆ ಮೀಸಲಿಟ್ಟಿದಂಥ ಜಾಗೆಯನ್ನು ಏನು ಮೊದಲು ಅವರು ಮೀನಾ ತಗೊಂಬಂದು ಮೀನಾ ಒಣಗಿಸಿ ಮಾರಾಟ ಮಾಡುವಂಥದ್ದು, ಅವರು ಉಪಜೀವನ ಮಾಡಿಸ್ತಾ ಮತ್ತು ಅವರೇ ಅದನ್ನು ತಿನ್ನುತ್ತಾ ಇಲ್ಲಿ ಜೀವನವನ್ನು ಸಾಗಿಸ್ತಿದ್ರು. ಆದ ನಂತರ ಇದು ವ್ಯಾಪ್ತಿಗೆ ಬರುವಂಥದ್ದು, ಬೋಯಿವಡ್ಡರ ಸಮಾಜ ವ್ಯಾಪ್ತಿ ಬರುವಂಥದ್ದು 19 ಗುಂಟೆ ಜಾಗೆಯನ್ನು ಆಮೇಲೆ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಗರಗ ಪಂಚಾಯತಿ ವ್ಯಾಪ್ತಿಯ ಗರಗನಲ್ಲಿ ಇರುವಂಥ ಹಿರಿಯರೆಲ್ಲ ಸೇರಿಕೊಂಡು ಇದನ್ನು ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಕಟ್ಟೋಣ, ಹಾಗೂ ಒಂದು ಕಲ್ಯಾಣ ಮಂಟಪ ಕಟ್ಟೋಣ, ಈಗ ಸಮಾಜಕ್ಕೂ ಒಳ್ಳೇದಾಗ್ತದೆ ಮತ್ತು ಊರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನೋ ವಿಚಾರ ಹಿಡ್ಕೊಂಡು ನಮ್ಮ ಸಮಾಜದವರು ಎಲ್ಲರೂ ಕುಂತು ಚರ್ಚೆ ಮಾಡಿ ಒಂದು ಸಮಾಜಕ್ಕೂ ಅನುಕೂಲ ಹಾಗೂ ಊರಿಗೂ ಅನುಕೂಲ ಆಗೋದರಿಂದ ಅವರು ಒಂದು ಡಿಸಿಷನ್ ಮಾಡಿ ಒಂದು ಪಂಚಾಯತಿಗೆ ಮನವಿ ಸಲ್ಲಿಸುವಂಥ ವಿಚಾರನ ಮಾಡಿದರು. ಆದ ನಂತರ ಇವರು ಇಲ್ಲ ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ನಮ್ಮ ಸಮಾಜದ ಹಿರಿಯರು ಈ ಹಿಂದೆ ಮಂಜುನಾಥ್ ಹಿರೇಮನಿ ಹಾಗೂ ನಮ್ಮ
ಗರಗದವ್ರು ಇವರೆಲ್ಲ ಸೇರ್ಕೊಂಡು ಹೋಗಿ ಪಂಚಾಯತಿಗೆ ಕನ್ವಿನ್ಸ್ ಮಾಡಿ ಅರ್ಜಿ ಕೊಟ್ಟಾದ ನಂತರ ಒಂದು ಹಂತಕ್ಕೆ ಬಂತದ್ದು, ಇಲ್ಲ ನಿಮ್ಗೆ ಸ್ವಲ್ಪ ಏನಾರ ಕೊಡೋಣ ಆ ಲೆಕ್ಕಕ್ಕೆ. ಇವತ್ತು ನಮ್ಮ ಸಮಾಜಕ್ಕೆ 19 ಗುಂಟೆ ಇದ್ದಂಥ ಜಾಗೆಯನ್ನ ಇಲ್ಲ ನಿಮಗೆ ನಾವು ಅರ್ಧ ಜಾಗೆ ಕೊಡ್ತೀವಿ, ಅದರಲ್ಲಿ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಲೆಕ್ಕಕ್ಕನ ಅವ್ರು ಹೇಳಿದ್ರು. ನಮ್ಮ ಗರಗ ಸಮಾಜ ವತಿಯಿಂದ ಹಾಗೂ ನಮ್ಮ ಎಲ್ಲ ಹಿರಿಯರ ಸಮಾಜ ವತಿಯಿಂದ ಒಂದೇ ಉದ್ದೇಶ ಹೇಳೋದಂದ್ರೆ ಅವ್ರಿಗೆ, ನೀವು 19 ಗುಂಟೆ ನಮಗೇನು ಹಿಂದಿಂದ ನಮ್ಮ ಅಜ್ಜರ ಕಾಲದ ಇತ್ತು ಅದೇ ನಿಟ್ಟಿನಲ್ಲಿ ನೀವು 19 ಗುಂಟೆ ಜಾಗೆನ ಕೊಡ್ರಿ. ಮತ್ತು ಅದರಲ್ಲಿ ಕೂಡ ಇದು ಊರಿಗೆ ಕೂಡ ಒಳ್ಳೇದಾಗ್ತದೆ. ಈಗ ನಮ್ಮ ಸಮಾಜ ಜೊತೆಗೆ ನೀವು ಕೂಡ ಅದನ್ನು ಉಪಯೋಗಿಸ್ತೀರಿ, ನಿಮಗೂ ಕೂಡ ಒಳ್ಳೇದಾಗ್ತದೆ. ನಿಮ್ಮ ಮಕ್ಕಳ ಭವಿಷ್ಯ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಿಮ್ಮ ಮದುವೆ ಸಮಾರಂಭಕ್ಕಾಗಲಿ ಅಥವಾ ಯಾವುದೋ ಒಂದು ಸಮಾರಂಭಕ್ಕಾಗಲಿ ಎಲ್ಲದಕ್ಕೂ ಒಳ್ಳೇದಾಗ್ತದೆ ಅಂತ ಹೇಳಿ ಕೂಡ ನಾವು ಕೂಡ ಎಲ್ಲ ರೀತಿಯ ಕನ್ವಿನ್ಸ್ ಮಾಡಿ ಪಂಚಾಯತಿ ಮುಂದೆ ಇಟ್ಟಿದ್ದೀವಿ. ಆದರೂ ಕೂಡ ಅವರು ಒಪ್ತಾ ಇಲ್ಲ. ಆದ ನಂತರ ಮಧ್ಯದಲ್ಲಿ ಪ್ರವೇಶ ಮಾಡಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಗರಗ್ ಅವರೆಲ್ಲ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವರೆಲ್ಲ ಹೇಳಿದ್ರು, ಇಲ್ಲ ನಿಮ್ಗೊಂದು ಟೈಮ್ ತಗೋರಿ, ಇನ್ನೊಂದು 10 ದಿವಸ ಒಳಗಡೆ ಏನಿದೆ ನೀವು ಹೇಳ್ರಿ ಅನ್ನುವಂತ ಹೇಳಿದರು. ನಾವು ಎಲ್ಲ ಹಿರಿಯರವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದೀವಿ, ನೋಡ್ರಿ ಇದು ಊರಿಗೆ ಅನುಕೂಲವಾಗುವಂಥದ್ದನ್ನು, ಇದಕ್ಕೆ ಯಾವುದೇ ರೀತಿಯಿಂದ ನೀವು ಬೇರೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದು ಒಂದು ಊರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ಆದ ನಂತರ ಅವರು ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ಒಂದು PDO ಅವರು ಇದರಲ್ಲಿ ಒಂದು ಸ್ವಲ್ಪ ಸಣ್ಣ ಲೋಪದೋಷಗಳನ್ನು ಮಾಡಿದ್ದಾರೆ. ಹೀಗಾಗಿ ನಾವು ಒಂದನ್ನು ಹೇಳ್ತೇನೆ, ಪಂಚಾಯತಿ PDO ಅವರು ಉಳಿಬೇಕು, ಮತ್ತು ಆ ಪಂಚಾಯತಿ ಸಿಬ್ಬಂದಿಗಳು ಉಳಿಬೇಕು, ಊರು ಉಳಿಬೇಕು, ಮತ್ತು ಸಮಾಜ ಉಳಿಬೇಕು ಅಂತ ಹೇಳಿದಾಗ ಸಂಪೂರ್ಣವಾಗಿ ತಾವೆಲ್ಲರೂ ಸಮಾಜ ದೃಷ್ಟಿಯಿಂದ ವಿಚಾರ ಮಾಡಿ, ಊರಿನ ದೃಷ್ಟಿಯಿಂದ ವಿಚಾರ ಮಾಡಿ 19 ಗುಂಟೆ ಜಾಗೆಯನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು. ಅದರಲ್ಲಿ ಊರಿಗೂ ಉದ್ಧಾರ ಆಗ್ತದೆ ಮತ್ತು ಸಮಾಜನೂ ಉದ್ಧಾರ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ ಪಂಚಾಯತಿಗೆ ಬಂದು ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಒಂದಾನ ವೇಳೆ ನೀವೇನಾರ ಅದೇ ಮಂಡತನ ಇಟ್ಟರೆ, ಇಲ್ಲ ನಾವು ಅರ್ಧ ಜಾಗೆ ಕೊಡ್ತೀವಿ ಅಥವಾ ನಾವು ಕೊಡಂಗಿಲ್ಲ ಅಂತ ಹೇಳಿದಾಗ ಇದರದ ಉಗ್ರ ರೂಪವಾದಂಥ ನಾವು ಸ್ವರೂಪವನ್ನು ತಗೊಂಡು ಹೋರಾಟ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ವಿ ಬಿ ರಾಮಚಂದ್ರ ಅಂತೇಳಿ ಅಖಿಲ ಕರ್ನಾಟಕ ಬೋಯಿವಡ್ಡರ್ ಯುವ ವೇದಿಕೆಯ ರಾಜ್ಯೋಪಾಧ್ಯಕ್ಷರು. ಎಲ್ಲೂ ಬಿಡಂಗಿಲ್ರಿ, ಈ ಸೈಡ್ ಒಟ್ಟೆ ಬರಕ್ ಹೋಗ್ಬಿಡ್ರಿ, ಆ ಸೈಡ್
ಯಾರು ಬರ್ರಿ ಅಮ್ಮ ಬರ್ರಿ ಬರ್ರಿ